ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೆ ನೋಡಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು 8:30 ಆಗಿತ್ತು. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ. ಏಳುದು 6 ಗಂಟೆಗೆ ಎದ್ದಿನ ಕರೆ ರೀ. ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೋದು, ಕಸ ಹೊಡ್ಕೋದು, ರಂಗೋಲಿ ಹಾಕ್ಕೊಂಬಂದೆ ನೋಡಿ ಸಿಂಪಲ್ಲಾಗಿ. ಮಳೆ ಬರ್ತಂದ್ರೆ ಮತ್ತೆ ಹೋಗ್ಬಿಡ್ತೈತಿ. ಎಲ್ಲ ಹುಂಜುಗಳನ್ನ ಹೊರಗಡೆ ಬಿಟ್ಟು ನೋಡಿರಿ. ನುಚ್ಚು ಹಾಕಿ ಬಂದಿದ್ರೆ ಅವಕ್ಕೆ ಅವು ದೊಡ್ಡ ಏನು ಮಾಡ್ತಾರೆ, ಒಂದು 4 ಅದಾವು ಅಷ್ಟು ಅವತ್ತನ್ನ ಕಡಿತಾರೆ, ಸೇರಂಗೆ ಎಲ್ಲರೂ. ಇದು ಒಂದು ಹೆಂಗೆ ಕೂಗ್ಲಕ್ಕೈತೆ ನೋಡಿ. ಅಲ್ಲೇ ಕೆಳಗಡೆ ಮನ್ಯಾಗ ಇರೋದಿತ್ತಂದ್ರೆ ಬಿಡ್ತೀವ್ರೆ, ಹೊರಗಡೆ ಎಲ್ಲರೂ ಹೋಗೋದಿತ್ತಂದ್ರೆ ಮತ್ತೆ ಹತ್ರನ ನೋಡೋದಾಗೋದಿಲ್ಲ ರೀ. ನಾಯಿಗಳು ಅದು ಬಂದು ಹಿಡ್ಕೊಂಡು ಹೋಗ್ತಾರೆ. ಕೋಳಿ ಸಾಕಾಣಿಕೆನೂ ತುಂಬಾ ಲಾಭ ಐತ್ರಿ. ಭಾಳ ಜಾಸ್ತಿ ಪ್ರಮಾಣದಾಗ ಮಾಡ್ಬೇಕ್ರಿ. ನಾವು ಸ್ವಲ್ಪ ಪ್ರಮಾಣದಾಗ ನಮ್ಗೆ ಎಷ್ಟು ಹತ್ತಾವ ಅಷ್ಟೇ ಇದು ಮಾಡಿದ್ರೆ. ಮನೆಯೂ ಚಿಕ್ಕದಾಗಿ ಐತಿರಲಿ ಅದು. ನಮ್ಮ ಅರುಣ ಕೂಡ ಕಾಲೇಜ್ಗೆ ಹೋಗ್ಯಾನ್ರಿ. ಇವತ್ತು ಆಗಸ್ಟ್ 15 ರೀ. ಇವತ್ತು ಧ್ವಜಾರೋಹಣ ಇರ್ತೈತೆ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ರೀ. ಎದ್ದು ಎಲ್ಲ ಕಸ ಹೊಡ್ಕೊಂಡು ನೀರು ಕಾಯಿಸ್ಕೊಂಡು ಜಾಗ ಮಾಡಿರಿ. ಯಾಕೋ ಮೆಡಿಷನ್ದು ಏನೋ ಬಾಯಿಗೆ ಒಟ್ಟು ವಾಮಿಂಟ್ ಬಂದಂಗೆ ರೀ. ಅದೇನು ಬರ್ತಾನೂ ಇಲ್ಲ, ಏನೂ ಇಲ್ಲ. ಪಿತ್ತ ತಿರ್ಗ್ದಂಗೆ ಆಗ್ರಿ. ಇಷ್ಟು ಬಾಂಡೆ ಎಲ್ಲ ಗೋಯ ಮಾಡಿಟ್ಟಿನಿ. ಪೂಜೆ ಮಾಡಿದೆ ರೀ. ಪೂಜೆ ಕೂಡ ಮಾಡಿ ನೋಡ್ರಿ. ದೀಪ ನಿನ್ನೆ ಇನ್ನೂ ಶಾಂತ ಆಗಿಲ್ಲ. ನಾನೇನು ಎಣ್ಣೆ ಅಷ್ಟು ಹಾಕಿ ಇದು ಮಾಡಿದ್ದೆ ರೀ. ಮ್ಯಾಲ್ಗಡೆ ಊದು ಹಾಕಿದೆ ಇಲ್ಲಿ ಅಲ್ಲ. ಚಕ್ರ ಬಂದಂಗೆ ಆಗ್ಲಾಕತ್ರಿ. ಮತ್ತು ಪಿತ್ತಿನ ಗುಳಿಗೆ ತೊಗೊಂಡು ಇಲ್ಲಿ ಹೊಳ್ಕೊಂಡು ಮನ್ಕೊಂಡ್ಬಿಟ್ಟಿನಿ ಸ್ನೇಹಿತರೆ. ನಮ್ಮ ಯಜಮಾನ್ರು ಜಾಕ ಮಾಡತ್ತಿರು. BP ಕಮ್ಮಿ ಆಯಿತೋ ಏನು ಮಾಡ್ತೋ, ಬಿತ್ತೇನತ್ತೆ ಕೆಳಗೆ ಬಂದು ಎಬ್ಸಾಕತ್ರಿ. ಇಲ್ಲ ರೀ, ಯಾಕೋ ಚಕ್ರ ಬಂದಂಗೆ ಆಗ್ಲಕತ್ತೈತ್ರಿ ಅಂತ ಹೇಳಿದೆ. ಹೇಳೋಣ, ಇದು ತಲೆ ತೊಳ್ಕೊಂಡಿನಿ ರೀ. ತಲೆ ಹೊಲಸಾಗ್ತೈತೆ ಟಾವೆಲ್ ಸುತ್ಕೊಂಡಿದ್ದು ಹಾಗೆ ಮುಕ್ಕೊಂಡ್ಬಿಟ್ಟಿನಿ ರೀ. ಇದನ್ನು ಒಡ್ನಿ ತಲೆ ಬಡ್ಡಾಗಿ ಇಟ್ಕೊಂಡು ಒಂದು ಅರ್ಧ ತಾಸು ಮುಕ್ಕೊಂಡೆ ರೀ. ಒಂದು ಅರ್ಧ ತಾಸು ಮುಕ್ಕೊಂಡಿನಿ ರೀ. ನಿದ್ದೆ ಹತ್ತಿಬಿಟ್ಟೈತಿ ರೀ ಮನುಷ್ಯಾಗ. ನಿದ್ದೆ ಅನ್ನೋದು ಭಾಳ ಕೆಟ್ಟ ನೋಡ್ರಿ. ಚಕ್ರ ಬಂದಂಗೆ ಬೆಳಗ್ಗೆನೆ ಪೂಜೆ ಮಾಡಿ ಪ್ರಸಾದ ಹಚ್ಕೊಂಡಿನಿ ರೀ ಅಲ್ಲೇ ಹನಿ ಮ್ಯಾಗ. ನೀನೆ ಮೆಹಂದಿ ಹಚ್ಕೊಂಡಿದ್ದೆ ರೀ. ತಲೆ ತಕ್ಕೊಂಡಿದ್ದೆ, ಮೆಹಂದಿ ಹಚ್ಕೊಂಡು ನೋಡ್ರಿ. ಕೆಂಪು ಮೆಹಂದಿ, ಕೆಂಪು ಹಂಗೆ ತಲೆ. ಅದು ತಲೆಯಾಗ ನೀರು ಹಾಕೋಣ ಆಯಿತು ಹಂಗೆ ಹೇಳೋರು. ಸಿಕ್ಕಾಪಟ್ಟೆ ಹಲ್ಲಿನ ಕಾವಿಗೆ ನೋಡ್ರಿ ಎಷ್ಟು ಕೆಟ್ಟ ಗುಳ್ಳಿ ಎಳಕತ್ತಾವ. ಇದೆಲ್ಲ ಮೆಣಸಿದ್ದು ಅಷ್ಟು ಬಾತೈತ್ರಿ. ಇನ್ನೂ ಹೊಳಿಲಾಗ್ತೈತ್ರಿ ಸಿಕ್ಕಾಪಟ್ಟೆ. ನಾಳೆ ಕಿತ್ಕೊಂಬರ್ಬೇಕ್ರಿ ಹಲ್ಲ. ಮನ್ಯಾಗ ಹರ್ಯಾವತ್ತು ಕೆಲಸ ಇಟ್ಕೊಂಡು ಮನ್ಕೊಂಡ್ಬಿಟ್ಟಿನಿ ಸ್ನೇಹಿತರೆ. ಯಾಕಂದ್ರೆ ಚಕ್ರ ಬಂದಂಗೆ ನಾನು ಬಿದ್ದುಬಿಟ್ಟಿನಿ ಅಂದ್ರೆ ಏನು ಮಾಡೋದು, ಇಲ್ಲೇ ಕೂತಲ್ಲೇ ಹೊಳ್ಕೊಂಡ್ಬಿಟ್ರೆ. ಚಾರೇ ಮಾಡ್ಕೊ ಅಂತಂದ್ರೆ ಚಹಾ ಬೇಡ ಕರಿ ಚಹಾ ಅಲ್ಲಿ ಮೊದಲೇ ಇದು ಆಗ್ತೈತೆ ಅಂತೇಳಿ ಚಹಾ ಮಾಡ್ಕೊಲಿಲ್ಲ. ಅವ್ರು ನಮ್ಮ ಚುನೂನ್ ಕರ್ಕೊಂಡು ಬರಕ್ಕೆ ಹೋಗ್ಯಾರ ಸ್ಕೂಲಿಗೆ ಹೋದ್ರು. ನನಗೆ ಯಾರ್ದೇನೋ ಗಳೆ ಅಡ್ಗೆ ಇಸ್ಕೊಂಬರಕ್ಕೆ ಹೋಗ್ಯಾರೇನು. ಬಾಕ್ಲ ಮುಂದಕ್ಕೆ ಮಾಡಿ ಹೋಗ್ಬಿಟ್ಟಾರಿ. ನಾಯಿ ಒಳಗೆ ಬರ್ತೈತಿ, ಬೆಕ್ಕು ಬರ್ತಾವ ಅಂಥೇಳಿ. ಕೈ ಹಿಂಗೆ ಎದ್ದಿನ ಬೇಗತ್ಲೆ ಹಿಂಗೆ ಕೈ ಇಟ್ಕೊಂಡ್ರಲ್ಲ, ಕೈ ನೂಸ್ಲಾಕತ್ತ. ನಾನು ಅವಾಗ ಎದ್ದೀನಿ ರೀ. ಈಗ ಬಾಕ್ಲ ಹೀಗೆ ಹೋಗ್ಯಾರಲ್ಲ ಅಂತ ಈಗ ಎದ್ದು ನೋಡ್ತೀನಿ ರೀ. 8:30 ಆಗೈತೆ ರೀ ಟೈಮ್. ಭಾಳ ಕೆಲಸ ಮಾಡ್ಬೇಕ್ರಿ. ಎಲ್ಲ ಪಂಚಮಿದು ಅಷ್ಟು ಅದು ಕರ್ಚಿಕಾಯಿ ಅಷ್ಟು ಬಾಂಡೆ ತೊಗೊಂಡ್ಬರ್ದು ಒಗ್ಯಾನ ಒಗದು ಹಾಕ್ತೀನಿ ರೀ. ಒಂದು ಸ್ವಲ್ಪ ರೈಸ್ ಐತ್ರಿ. ಅಂದರೆ ಊಟ ಇಲ್ಲರ್ಲ ನಿನ್ನೆ ಮಧ್ಯಾಹ್ನ ಒಂದು ಅರ್ಧ ಚಪಾತಿ 1-2 ಕರ್ಚಿಕಾಯಿ ತಿಂದಕ್ರಿ. ಊಟ ಇಲ್ಲಾರ ಬಿಟ್ಟೆಕನ ಆಗೈತ್ರಿ. ಅದು ಎಕ್ದಮ್ ಒಮ್ಮೆ ಸಡನ್ಲಿ ಚಕ್ರ ಬಂದಂಗೆ ಆಗ್ಲತ್ತನ ರೀ. ಅನ್ನ ಒಗ್ಗರ್ನಿ ಹೊಡ್ಕೋತೀನಿ ರೀ. ಅವರು ಹೊರಗೆ ಎಲ್ಲೇ ಹೋಗ್ಯಾರ. ಬಂದ್ರಂದ್ರೆ ಒಂದಿಷ್ಟು ಅವ್ರೊಂದಿಟ್ಟು ತಿಂದು ಹೋಗ್ತಾರೆ. ಅನ್ನ ಐತ್ರಿ ನಿನ್ನಿದು ಹಂಗೆ. ಅಡುಗೆ ಕೆಲಸ ಕರ್ಚಿಕಾಯಿ ಮಾಡ್ಬೇಕ್ರಿ. ಎಲ್ಲ ಅದನ್ನು ಹುರಿದು ಮಿಕ್ಸರ್ಗೆ ಹಾಕೋದು ಎಲ್ಲ ಐತ್ರಿ. ಬಂದ್ರಂದ್ರೆ ಮಕ್ಕಳು ನಾವು ಅಷ್ಟು ಕುಡಿಸಿ ಮನೆಯವ್ರೆ ಮಾಡ್ತೀವಿ. ನಾನು ಯಾರ ಮನೆಗೆ ಹೋಗಂಗಿಲ್ಲ ಮಾಡೋಕ್ಕೆ. ಯಾರು ನಮಗೂ ಕರೆಯಂಗಿಲ್ಲ ರೀ. ನಾನು ಎಷ್ಟು ಇದ್ದಷ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡ್ತೀನಿ ರೀ. ಸ್ವಲ್ಪ ನೋಡ್ರಿ. ಒಂದು ಸ್ವಲ್ಪ ಉಂಡೆ ಅದು ಕೊಂಡು ತರ್ಬೇಕು ಅನ್ನೋದು ಐತ್ರಿ. ನೋಡ್ರಿ ಏನಾಗ್ತೈತಿ. ಒಂದಿಟ್ಟು ಶೇಂಗಾ ಅದು ಹುರಿದಿಡ್ತೀನಿ ರೀ. ರವೆ ಶೇಂಗಾ ಅದನ್ನೆಲ್ಲ ಸೊಪ್ಪಿ ಸುಲಿದು ಮಾತಾಡ್ಲತ್ತಾನ ನೋಡ್ರಿ. ಅಲ್ಲಿ ಹೆಂಗೆ ಮಾಡ್ತೈತಿ ಹಾಟೆಂದು ಒಯ್ದು ಸಾಕಾಗಿ ಹೋಗೈತ್ರಿ. ಹಲ್ಲಿಂದ ಹತ್ತಿ ಎಳೆ ತುಂಬಿದ ದಿನ ಐತ್ರಿ ಹಲ್ಲಾಗ. ಹಲ್ಲಾಗಿನ ಹತ್ತಿ ಎಳೆ ಐತ್ರಿ. ಕೆಟ್ಟ ಹೊಲಸು ವಾಸನೆ ರೀ ಗುಳಿಗಿದು. ಅದೇ ಗಂಟಲ್ದಾಗ ಇಲ್ಲಿ ಕೂತಂಗೆ ಅದಂಗೆ ಆಗ್ರಿ. ತಿರುಗಿ 4-5 ಗುಳಿಗಿರಿ ಒಂದೇ ಸಲಕ್ಕೆ. ಯಾವಾಗ ನನ್ನ ಗುಳಿಗೆ ಸವಾಸ ಯಾವಾಗ ಬಿಡ್ತೈತೆ ನಂಗೆ ಆಗ್ಬಿಟ್ಟೈತೆ ನೋಡ್ರಿ. ಬಸ್ ನಿಂತಾರೆ. ಅವ್ರು ಶೇಂಗಾ ಹುರ್ಕೊತೀನಿ ರೀ.
ಮುಖ ತಲೆ ತಕ್ಕೊಂಡಿರಲ್ಲ ಶಾಂಪುದು ಮುಖ ಎಲ್ಲ ಕಟ್ಟಿ 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 ಬೂಸರಿದು ಆದಂಗೆ ಆಗ್ತೈತಿ ಸಾಬನ್ಕ್ರಿ ತಲೆ ಹಿಕ್ಕೊಂಡ್ರನ ಮನುಷ್ಯ ಜಳಕ ಮಾಡ್ದಂಗೆ ರೀ ತಲೆಗಿಲೆಲ್ಲ ಹತ್ತೈತಿ ನೋಡ್ರಿ ಕೆಂಪು 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 ಕೊಟ್ಟು ಮೆಹಂದಿ ಬರ್ರಿ ನೀವೆಲ್ಲ ಏನೇನು ಮಾಡಿರಿ ಉಂಡಿ ಖರ್ಚಿಕೆ ಅಂತ ಕಮೆಂಟ್ ಮಾಡಿರಿ. ಹಬ್ಬ ಯಾವ ಥರ ಆಚರಣೆ ಮಾಡ್ತೀರಿ? ನಿದ್ಗನ್ನಾಗ ಎದ್ದಂಗೆ ಮಾತಾಡಕತ್ತೀನಿ ಅಂತ ಅನ್ಕೋಬೇಕಂದ್ರೆ ಅನ್ಕೊಂಡೆ ಎದ್ದಿನ್ರಿ ಈಗ ಮತ್ತೊಂದು ಸ್ವಲ್ಪ ಈಗ ಬರ್ರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅವೆಲ್ಲ ಕೆಲಸ ಮಾಡ್ಕೋತೀನಿ ಬಡ ಬಡ. ನೋಡಿ ಈ ಕಡೆ ಕಡಾಯಿ ಇಟ್ಟಿನ್ರಿ, ಇಲ್ಲಿ ಶೇಂಗಾ ಹುರ್ಕೋಬೇಕು ಅಂತ ಅಂದ್ಕೊಂಡು ಒಲೆ ಆರ್ತಾ ಇತ್ತು, ಕಟ್ಟಿಗೆ ಹಾಕಿಬಿಟ್ಟೆ. ಕಟ್ಟಿಗೆ ಹಾಕಿ ಈ ಕಡೆ ಸೈಡು ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಮ್ಯಾಗ ಉದ್ರಿಸಿನ್ರಿ. ಈ ಥರ ರೈಸ್ ನೋಡ್ರಿ, ಪಲಾವ್ ಆದರೂ ಅನ್ಕೋರಿ, ಮಸಾಲೆ ಚಿತ್ರಾನ್ನ ಆದರೂ ಅನ್ಕೋರಿ, ಆದರೆ ಏನಾದರೂ ಅನ್ಕೋರಿ, ಬಿಸಿ ಮಾಡ್ಕೊಂಡು ತಂಗಳ ಅನ್ನನ ಬಿಸಿ ಮಾಡ್ಕೊಂಡು ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡೋದು ನೋಡ್ರಿ. ಇಲ್ಲಾಂದ್ರೆ ಸುಸ್ತು ಬಂದಂಗಾಗಿ ಬಿದ್ದುಬಿಡ್ತಿದ್ದೆ, ಬಿಡೋದಾಗ್ತೈತಿ. ಅದಕ್ಕೆ ಏನಾರೇ ಮಾಡ್ಕೊಂಡು ಉಂಡ ನಾವು ಶಕ್ತಿವಂತರಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ನೋಡ್ರಿ. 2 ಕರ್ಚಿಕಾಯಿ ಇದ್ದು ದೇವ್ರ ಮುಂದಿನ ತೊಗೊಂಡು ಬಂದೆ, ಮ್ಯಾಲ್ಗಡೆ ತಿನ್ಕೋತ ಚಾಲೂ ಮಾಡ್ದೆ ರೀ ಕೆಲಸ ನೋಡಿ. ಅಡ್ಜಸ್ಟ್ಮೆಂಟ್ ರೀ, ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ರೀ. ಮೆಡಿಷನ್ ತೊಗೊಳೋದವ್ರೆ ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ಇದೇ ಬಡವರದ ಅಮೃತ ಮಾಡಿ ಉಣ್ಣೋದು ನೋಡ್ರಿ. ಮತ್ತು ಸಿಗ್ತೀನಿ ರೀ. ಶೇಂಗಾ ಹುರಿದು ಬಾಂಡೆ ತೊಳೆದು ಶೇಂಗಾ ಎಷ್ಟೆಲ್ಲ ಹುರಿತೀನಿ, ಯಾವ ಥರ ಹುರಿಬೇಕು, ಎಷ್ಟು ಕಂಪು ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ ರೀ ನಿಮ್ಗೆ. ನೋಡಿ ಸಪೋರ್ಟ್ ಮಾಡಿ. ನೋಡಿ ರೈಸ್ ಅದನ್ನ ತಿಂದು ನಾನು ಶೇಂಗಾ ಹುರಿಬೇಕಂತ ಒಲೆ ಹಚ್ಚಿದ್ದೇನಲ್ಲ, ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಮೇಲ್ಗಡೆ ಹೋದೆ ಸ್ನೇಹಿತರೆ. ಮೇಲ್ಗಡೆ ಹೋಗಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡೆ. ಯಾಕೋ ಏನನ್ನ ಸರಿತಿಲ್ಲ ಶೇಂಗಾ ನಾವು ಕರ್ಚಿಕಾಯಿ ಮಾಡಕ್ಕ ನಮ್ಮ ರಾಕೇಶ ಬಂದ. ನೀವು ಮಾಡ್ರೇನು ಕರ್ಚಿಕಾಯಿ? ಶೇಂಗಾ ಎಲ್ಲ ಹಸನ್ ಮಾಡಿರ್ತೇರಿ, ಪಟ ಪಟ ಮಾಡ್ತೀರಪ್ಪ ನೀವು, ನಿಮ್ಮ ಆಯಿ, ನೀವು, ನಿಮ್ಮ ಮಮ್ಮಿ, ಅದು ಎಲ್ಲರೂ ಪುರುಷ. ನಮಗೆ ಯಾರದಾರು ಮಾಡಕ್ಕ ಯಾರೂ ಇಲ್ಲ, ನಾವು ಬೇಕಿನದಿಲ್ಲ. ನಿಮ್ಮ ಅವ್ವಾಗ ಬಾ ಅಂತ ಹೇಳ್ತಿಲ್ಲೇ. ನಾವು ಈಗ ಮಾಡಲ್ಲ, ರಾತ್ರಿ ಮಾಡ್ತೀವಿ, ಅಣ್ಣಗಳು ಬರೋಣ ಸಾಲಿದಿಂದ. ಫುಲ್ ಸುಸ್ತು ಬಂದಂಗೆ ಆಗಿ ಚಕ್ರ ಬಂದು ಮತ್ತೆ ಚಕ್ರ ಬರಾಕತ್ರಿ. ಊಟ ಮಾಡಿದೆ ಮಾಡ್ರು ಕೂಡ ಗುಳಿಗೆ ತೊಗೊಲಿಲ್ಲ, ಯಾಕಂದ್ರೆ ಅದು ಬೋಲ್ ಕೊಟ್ಟಿರ್ತಾರಲ್ಲ, ಬೋಲ್ ಕೊಟ್ಟಿರೋದು ಔಷಧ ಬಾಯಿಲೆ ಬಂದಂಗೆ ವಾಮಿಂಟ್ ಬಂದಂಗೆ ಆಗ್ಲಾಕತ್ ಸ್ನೇಹಿತರೆ. ವಾಪಸ್ ಮತ್ತೆ ಮುಕ್ಕೊಂಡಕ್ರಿ 12:15 ರೀ ಎದ್ದೆ ರೀ. ತೊಗೋಬೇಕತ್ತೇನು ತಿನ್ನಾಕ? ಹಾಂ ಶೇಂಗಾ ನೀವು ಎದ್ರದ್ದು ಮಾಡಿರಿ? ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ಎಲ್ಲ ತೆಗ್ದೆ, ಶೇಂಗಾ ಹಸನ್ ಮಾಡಿದೆ ನೋಡ್ರಿ. ಇಷ್ಟು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸೊಪ್ಪಿ ಸುಲಿದಿಟ್ಟಿನಿ ರೀ. 2 ಥರ ಚೂಡ ಮಾಡಕ್ಕೆ ಬೀಳಾಕತ್ತೆ ಸ್ನೇಹಿತರೆ. ಬೀಳಾಕತ್ತಾರ, ನಾನು ಎಲ್ಲಿ ಮಾಡ್ಲಪ್ಪ, ಇನ್ನು ಒಲೆ ಮುಂದೆ ಸುಸ್ತಾಗಿ ಬಿದ್ದೆ ಅಂದ್ರೆ ಏನು ಮಾಡೋದು, ಮಕ್ಕೊಂಡು ಬಿಟ್ಟಾರೆ. ಇದನ್ನು ಚೆಲ್ಕೊಂಬಲ್ಲಪ್ಪ ಹೊರಗೆ. ಬೆಳ್ಳುಳ್ಳಿ ಸೊಪ್ಪಿ ನೋಡ್ರಿ ಎಷ್ಟಾಗೈತಿ. ದೂರ ಚೆಲ್ಕೊಂಬ, ಮನೆ ಮುಂದೆ ಚೆಲ್ಬಾಡಿಲ್ಲ. ಅಟ್ ಬಾಂಡೆದು ಕೂಟ್ರೆ ಹಂಗೆ ಕೂತಾರಿ. ಸಣ್ಣನು ಮತ್ತೊಂದು ಸಾಲ ಕೋಳಿ ಗೂಡಂತೇಕಿನ ಕಟ್ಟಿಗೆ ತೊಗೊಂಬಂದೆ ರೀ. ಒಲೆ ಹಚ್ಚ ಕೇರ್ಬೇಡ, ದೂರ ತಿಪ್ಪೆ ಚೆಲ್ಕೊಂಬ, ತಿಪ್ಪೆ ಆಗ ಹಿಂದೆ ಕೇರ್ಬೇಡ. ಎತ್ ಬೆರಿಕಿದಾನ್ರಿ, ಕೇರ್ಬೇಡ ಹೇಳ್ತ ನಾನು. ಗಾಳಿಗೆಲ್ಲ ಹಾರಿಸ್ಕೊತ ಆಗ್ತಾನೆ. ನಮ್ಮಲ್ಲೇ ಬೆಳೆದಿರೋ ಬೆಳ್ಳುಳ್ಳಿ ನೋಡ್ರಿ. ಇವು ಬೆಳ್ಳುಳ್ಳಿ ಹಸಿದಿತ್ತಲ್ಲ ಅವಾಗ ಮಣ್ಣು ಅದಾವ್ರ ಮ್ಯಾಗ, ಏನು ಕೆಡಂಗಿಲ್ಲ ರೀ, ತಂಪಿರ್ತೈತ್ರಿ ಮ್ಯಾಗ. ಸಿಪ್ಪಿ ಬಿಡಿಸಿ ಇಟ್ಟಿ ನೋಡ್ರಿ ಇಷ್ಟ. ಅರುಣ ಬಂದಾನ್ರಿ, ನನ್ನ ಮಗ ಬಂದ ರೀ ಕಾಲೇಜಿಂದ. ಅವನದೊಂದು ಟೆನ್ಷನ್ ರೀ, ಯಾಕಂದ್ರೆ ಬಸ್ ಪಾಸ್ ರೀ, ಒಂದೇ ಬಸ್ಸಿಗೆ ಆಗಿರ್ತೈತ್ರಿ. ಅದು ಮಮದಾಪುರದಿಂದ ಬರೋಕೆ ಆಗಲಿಲ್ಲತ್ರಿ ಪಾಪ. ಮುಂಜಾನೆ 9 ಇಂಡಿಪೆಂಡೆನ್ಸ್ ಡೇ ಮುಗ್ದೈತ್ರಿ, ದೊಡ್ಡ ಧ್ವಜಾರೋಹಣ ಬರ್ಬೇಕಂದ್ರೆ ಆಗಲಿಲ್ಲ ಸ್ನೇಹಿತರೆ. 12:30 ಪೌನೆ 1 ಆಗಕ್ಕೆ ಬಂದಿತ್ತು ರೀ. ಎದ್ದು
ಏನು ಮಾಡಿದ್ರಿ ಈಗ ಬಿಡಕ್ಕೆ ನಡೆಯಂಗಿಲ್ಲ, ಹಾಗೆ ಬರಕ್ಕೆ ಸುಸ್ತು ಆಗಾಕತ್ತೈತ್ರಿ. ಮತ್ತು ಬಟ್ಟೆ ತೊಳೆದು ಹಾಕಿದೆ ಸ್ನೇಹಿತರೆ, ಬಟ್ಟೆ ತೊಳೆದು ಹಾಕಾಕತ್ತೀನಿ. ಅಂಗಡಿ ಸಂತಿ ಗಾಡಿಯವರು ಫೋನ್ ಹಚ್ಚಿರಿ, ತೊಂಬೈಲಿ ಅಂಗಡಿ ಸಂತೆಯವರು ಫೋನ್ ಹಚ್ಚಿರಿ. ಫೋನ್ ಹಚ್ಚಾನ ಒಂದು 2,080 ರೂಪಾಯಿದು ಕುರ್ಕುರಿ ಚಾಕ್ಲೇಟ ಅವು ಇವೆಲ್ಲ ತೊಗೊಂಡು ಇಟ್ಟು ಬಂದು ಇವತ್ತು ಶೇಂಗಾ ಸೊಪ್ಪಿ ತೆಗೆದ್ರಿ. ಸಾವಿತ್ರಿ ಸಿಸ್ಟರ್ದು ವಿಡಿಯೋ ನೋಡ್ಕೋತ ಫುಲ್ ಪೇನ್ ಆಗಾಕತ್ತೈತ್ರಿ, ಕತ್ತಾರೆ ಅಷ್ಟು ಕೆಟ್ಟ ಹೊಡಕ್ತಿಟ್ರಿ ಹಲ್ಲಿಗೆ. ನಾಳೆ ಬೆಳಿಗ್ಗೆ ಯಾವಾಗ ಆಗ್ತೈತಿ ಹಲ್ಲಿ ಯಾವಾಗ ಕಿತ್ತು ಸಿಗ್ಲ ನಂಗೆ ಆಗಕತ್ಬಿಟ್ಟೈತಿ ನೋಡ್ರಿ. ಏನೂ ಮಾಡಬೇಡ ಮನ್ಯಾಗತ್ತಾರ ಹಬ್ಬ ರೀ, ಏನು ಮಾಡೋದ್ರಿ ಮಗ ಸೂಟಿ ಸಾಲಿ ಬಿಟ್ಟು ಬರಾಕತ್ತಾನ್ರಿ, ಅವನು ಇವು ಅದಾನ. ಮಕ್ಕಳಿಗೆ ತಿನ್ನಾಕ್ರಿ ಮಾಡಬೇಕಲ್ಲ ಸ್ನೇಹಿತರೆ, ಏನು ಮಾಡೋದು ಜನ್ಮ. ಹೆಣ್ಣಿನ ಜನ್ಮಕ್ಕೆ ಹೆಣ್ಮಕ್ಳು ಇದ್ರೆ ಎಷ್ಟು ತೊಂದರೆ ಆಗಂಗಿಲ್ಲ ರೀ. ಒಂದು ಸಣ್ಣ ಹುಡುಗಿನ ಇದ್ರ ಮೇಲೆ ಎಷ್ಟೋ ಹೆಲ್ಪ್ ಮಾಡ್ದಂಗೆ ಆಗ್ತೈತ್ರಿ. ಆದರೂ ಕೂಡ ಗಂಡು ಮಕ್ಕಳು ಮಾಡ್ತಾವ್ರು, ನನ್ನ ಮಕ್ಕಳು ಮಾಡ್ತಾವಂದ್ರೂ ಕೂಡ ಮನುಷ್ಯಾಗ ಹೆಣ್ಣು ಅನ್ನೋದು ಬಹಳ ಮಹತ್ವ ರೀ. ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಅರ್ಥ ಆಗ್ತೈತ್ರಿ. ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ಹಸನ್ ಮಾಡ್ಬೇಕ್ರಿ, ಅಷ್ಟು ಹುರ್ಕೋತೀನಿ ರೀ. ಮಗ ಬಂದನ್ರಿ, ಗ್ಯಾಸ್ ಒಲಿ ಗ್ಯಾಸಿನ ಅದನ್ನು ಒಲಿ ತೊಗೊಂಬಂದು ಕೆಳಗೆ ಇಡ್ತಾನೆ. ಇಟ್ಟು ಇಲ್ಲಿ ಕೂತಲ್ಲಿ ಹಸನ್ ಹುರಿದಿಡ್ತೀನಿ ರೀ. ನೋಡಿ ಸ್ನೇಹಿತರೆ, ಮಧ್ಯಾಹ್ನದಾಗ ವಿಡಿಯೋನ ಅಲ್ಲಿಗೆ ಏನು ಮಾಡ್ದಕ್ಕೆ. ಇವಾಗ ಊಟ ಮಾಡೋ ಮುಂದೆ ಸ್ಟಾರ್ಟ್ ಮಾಡಿ ನೋಡ್ರಿ. ಎಷ್ಟು ಜನ ಆದಿರಿ ಮನ್ಯಾಗ, ಮಕ್ಕಳಿದ್ರೆ ನಮ್ಮ ಮನೆ ಒಂಥರ ಕಳಕಳಿ ನೋಡ್ರಿ. ಉಪ್ಪಿನಕಾಯಿ ತೋರ್ಸಾತ ನೋಡ್ರಿ ನಮ್ಮ ಶಿವನು, ನಮ್ಮ ಸಮರ್ಥ ಊಟ ಮಾಡತ್ತಾರ. ಎಲ್ಲರೂ ಒಟ್ಟರು ಉಪ್ಪಿನಕಾಯಿ ಟೇಸ್ಟ್ ಮಾಡತ್ತೇವ್ರಿ. ನಮ್ಮ ಗಂಗಮ್ಮಗಂತೂ ತೀರಾ ಟೇಸ್ಟ್ ಹತ್ತವ್ರಿ. ಆ ಕಡೆ ಇಲ್ಲ ನೋಡಿ ಇಲ್ಲಿ ಎಲ್ಲಿ ಬರ್ತೈತಿ ಮಾವಿನಕಾಯಿ ಉಪ್ಪಿನಕಾಯಿ ರೀ. ಮಲ್ಲು ಜಮ್ ಕಡೆ ವಿಡಿಯೋ ನೋಡಾಕತ್ತಾರ. ಆ ಕಡೆ ಇನ್ನ ಊಟ ಮಾಡಿ ಕರ್ಚಿಕಾಯಿ ಮಾಡ್ದೈತ್ರಿ. ಕರ್ಚಿಕಾಯಿ ಎಲ್ಲ ಹೂರ್ನ ರೆಡಿ ಮಾಡಿ ಇಟ್ಟಿನ್ರಿ. ಇಲ್ಲಿ ಹಿಟ್ಟು ಕೂಡ ನಾದಿಟ್ಟಿನ್ರಿ. ಇಲ್ಲಿ ಹಿಟ್ಟು ನಾದಿಟ್ಟಿನಿ ನೋಡ್ರಿ. ಎಣ್ಣೆ ಕಾಗದ ಮುಚ್ಚಿಟ್ಟಿನ್ರಿ. ರೊಟ್ಟಿ ಕಡಕ್ ರೊಟ್ಟಿ ಇದ್ದು ರೀ, ರೊಟ್ಟಿ ಮಾಡಲಿಲ್ಲ. ಅನ್ನ ಸಾರು ಅಷ್ಟೇ, ಬ್ಯಾಳೆ ಸಾರು ಮಾಡಿದ್ರೆ. ಏನಾಯ್ತು ಹೋತ ಒಬ್ರು ಲಾಕ್ ಒಬ್ರಿಗೆ ಉಪ್ಪಿನಕಾಯಿ ರೊಟ್ಟಿ ಸಾರ ನೋಡ್ರಿ. ಊಟ ಮಾಡಿ ಕರ್ಚಿಕಾಯಿ ಮಾಡಕ್ಕೆ ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ ನೋಡಿ. ಇವಾಗ ಕರ್ಚಿಕಾಯಿ ಮಾಡೋದಾಯ್ತು ರೀ. 11:30 ಆಗೈತೆ ರೀ ಟೈಮ ಕರೆಕ್ಟ ನೋಡ್ರಿ. ಹಿಟ್ಟು ಎಲ್ಲ ಚಲೈತಿ, ಎಲ್ಲ ಮುಂಜಾನೆ ಕ್ಲೀನ್ ಮಾಡ್ತೀನಿ ರೀ. ಇಷ್ಟ ಅದು ನೋಡ್ರಿ ಕರ್ಚಿಕಾಯಿ. 1 kg ಮಾಡ್ತೀನಿ ರೀ. 2 ಪೂರಿ ಆದ್ರೆ ಲಾಸ್ಟ್. ಎಣ್ಣೆ ಉಳ್ದೈತೆಲ್ಲ ಒಲಿ ಮ್ಯಾಗ ಕರದೇರಿ. ಅಲ್ಲೇ ಕುತ್ಕೊಂಡ್ರೆ ನಾಳೆಗೆ ಉಂಡಿಗಳು ಅಷ್ಟು ಮಾಡಿದ್ರಿನ. ಪುಟ್ಟಕ್ಕೆ ಇಲ್ಲೇ ಮಕ್ಕೊಂಡಾರ. ಆಕಿನು ಪುಟ್ಟಕ್ಕೆ ಬಾಕ್ಲ ಇಕ್ಬೇಕಿಲ್ಲ, ಅವರೆಲ್ಲ ಮಕ್ಕೊಂಡಾರನು. ಅವರೆಲ್ಲರೂ ಮಕ್ಕೊಂಡಾರ ಸಾಲ್ಕ. ಏನು ಹುಡ್ಕ್ಯಾಡತ್ತಿದಿ? ವೈಫೈ ಕನೆಕ್ಟ್ ಆಗೋದಿಲ್ಲ, ನೆಟ್ ಖಾಲಿ ಆಗಿರ್ತೈತೆ. ಹೌದು, ನಂದ್ರಾಗ ನೆಟ್ ಖಾಲಿ ಆಗಿತ್ಲ. ನಂದ್ರಾಗ ನೆಟ್ ಖಾಲಿ ಆಗ ಇದ್ರಾಗ ಹೊರಗೆ ಟೈಮ್ ನೋಡ್ರಿ. ಬರೀ ಈ ವಿಡಿಯೋ ಏನು ಮಾಡ್ತೀನಿ ರೀ. ಮತ್ತೆ ಸಿಗೋಣ ನಾಳೆ. ಬಾಯ್ ಸ್ನೇಹಿತರೆ.